ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಕೋಲಾರ ಆಗಿರಬಹುದು, ಬೆಳಗಾವಿ ಆಗಿರಬಹುದು, ಈ ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದಿಷ್ಟು 2 ರಿಂದ 3 ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಪ್ರಬಲವಾಗಿ. ಅವರಲ್ಲಿ ಯಾರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಕಾಂಗ್ರೆಸ್ನ ನಾಯಕರು ಈಗ ಸಮಾಲೋಚನೆಯನ್ನು ನಡೆಸಲಿಕ್ಕೆ ಮುಂದಾಗಿರುವಂಥದ್ದು. ಮತ್ತೊಂದು ಕಡೆ ಸಚಿವರು ಈ ಬಾರಿ ಸ್ಪರ್ಧೆ ಮಾಡಲೇಬೇಕು. ಸಿದ್ದರಾಮಯ್ಯ ಸಂಪುಟದ ಸಚಿವರ ಸ್ಪರ್ಧೆ ಕುರಿತಂತೆ ಸಭೆಯಲ್ಲಿ ಚರ್ಚೆ ಆಗುವ ಎಲ್ಲಾ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಸ್ಪರ್ಧೆ ಮಾಡಲಿಕ್ಕೆ ಹೈಕಮಾಂಡ್ ಒತ್ತಡವನ್ನ ಹೇರ್ತಾ ಇದೆ. ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ, ದಿನೇಶ್ ಗುಂಡೂರಾವ್ ಪ್ರಮುಖವಾಗಿ ಹೆಸರು ಕೇಳಿ ಬರ್ತಾ ಇರುವಂತದ್ದು. ಕೆಜೆ ಜಾರ್ಜ್ ಸೇರಿದಂತೆ ಹಲವರಿಗೆ ನೀವು ಸ್ಪರ್ಧೆ ಮಾಡಬೇಕು. ಗೆಲ್ಲುವ ಅಭ್ಯರ್ಥಿಗೆ ಕಾಂಗ್ರೆಸ್ ಮಣೆ ಹಾಕ್ತಾ ಇದೆ, ಇದು ಗೊತ್ತಿರುವ ವಿಚಾರ. 2024ರ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಟಾರ್ಗೆಟ್ ಅಟ್ಲೀಸ್ಟ್ 20ನ್ನ ರಾಜ್ಯದಲ್ಲಿ ಗೆಲ್ಲಲೇಬೇಕು. 135 ಶಾಸಕರು, 5 ಗ್ಯಾರಂಟಿಗಳು, ಸ್ಥಳೀಯ ನಾಯಕತ್ವ, ಮಾಸ್ ಲೀಡರ್ ಸಿದ್ದರಾಮಯ್ಯ, ಅಹಿಂದ ನಾಯಕ. ಮತ್ತೊಂದು ಕಡೆ ಕೆಪಿಸಿಸಿಯ ಕ್ಯಾಪ್ಟನ್ ಡಿಕೆ ಶಿವಕುಮಾರ್, ಗಟ್ಟಿಯಾದಂತಹ ಸ್ಥಳೀಯ ನಾಯಕತ್ವ, 5 ಗ್ಯಾರಂಟಿಗಳು, 135 ಶಾಸಕರು. ಇಷ್ಟೆಲ್ಲ ಬಲ ಇದ್ರು, ಇಷ್ಟೆಲ್ಲ ಪ್ಲಸ್ ಪಾಯಿಂಟ್ ಇದ್ರು ಗೆಲ್ಲಲಿಲ್ಲ ಅಂದ್ರೆ ಅದು ಪಕ್ಷಕ್ಕೆ ಅವಮಾನ. ಇದೇ ಕಾರಣಕ್ಕಾಗಿ ಶತಾಯ ಗತಾಯ ಅಟ್ಲೀಸ್ಟ್ 20 ಲೋಕಸಭಾ ಕ್ಷೇತ್ರವನ್ನ ಗೆಲ್ಲಬೇಕು ಸರಿ, ಆದ್ರೆ ಅಭ್ಯರ್ಥಿಗಳು ಯಾರ್ರೀ? ಈ ಪ್ರಶ್ನೆ ಬರ್ತಾ ಇರುವಂತದ್ದು. ಕಾಂಗ್ರೆಸ್ಗೆ ಏನು ಅಭ್ಯರ್ಥಿಗಳ ಕೊರತೆ ಇಲ್ಲ, ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ. ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಬೇಕಿರುವಂಥದ್ದು, ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ ಬೇಕಿರುವಂಥದ್ದು ಗೆಲ್ಲುವ ಕುದುರೆ. ಇದೇ ಕಾರಣಕ್ಕಾಗಿ ಈಗ ಒಂದು ಸ್ಟ್ರಾಟರ್ಜಿ ಕೂಡ ಪ್ಲೇ ಆಗ್ತಾ ಇದೆ. ಅದೇನೆಂದ್ರೆ ಸಚಿವರ ಸ್ಪರ್ಧೆ. ಒಂದು ವೇಳೆ ಏನಾದರೂ ಸಚಿವರು ಸ್ಪರ್ಧೆ ಮಾಡಿದ್ರೆ ಅದು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ. ಯಾವ ರೀತಿ ಅಂದರೆ, ಫಾರ್ ಎಕ್ಸಾಂಪಲ್ ಬೆಳಗಾವಿ ಲೋಕಸಭಾ ಕ್ಷೇತ್ರ ಸತೀಶ್ ಜಾರಕಿಹೊಳಿ ಹೆಸರನ್ನ ಕೇಳಿ ಬರ್ತಾ ಇರುವಂಥದ್ದು. ಈ ಹಿಂದೆ ಉಪಚುನಾವಣೆ ನಡೆದಾಗ ಸತೀಶ್ ಜಾರಕಿಹೊಳಿ ಅವರು ಸ್ಪರ್ಧೆ ಮಾಡಿದ್ರು, ಕೇವಲ 3,000 ಮತಗಳ ಅಂತರದಲ್ಲಿ ಸೋಲನ್ನ ಅನುಭವಿಸ್ತಾರೆ. ಮಂಗಳ ಅಂಗಡಿಯವರ ವಿರುದ್ಧ ಕೇವಲ 3,000 ಲೋಕಸಭಾ ಚುನಾವಣೆ ಅಂತ ಬಂದಾಗ 3,000 ಮತಗಳ ಅಂತರ ಇದೆಯಲ್ವಾ, ಇದು ದೊಡ್ಡ ಅಂತರವೇನಲ್ಲ, ಆಲ್ಮೋಸ್ಟ್ ಗೆದ್ದಂತೆ. ಮತ್ತೆ ಅವರಿಗೆ ಟಿಕೆಟ್ ಕೊಟ್ಟರೆ ಬೆಳಗಾವಿಯಲ್ಲಿ ಗೆಲ್ಲಬಹುದು, ಈ ಲೆಕ್ಕಾಚಾರ. ಮತ್ತೊಂದು ಕಡೆ ದಿನೇಶ್ ಗುಂಡೂರಾವ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸೆಂಟ್ರಲ್ ಇಂದ, ಬೆಂಗಳೂರು ಸೆಂಟ್ರಲ್ ಅವರು ಸ್ಪರ್ಧೆ ಮಾಡಿದ್ರೆ ಸಚಿವರಾಗಿದ್ದಾರೆ, ಗೆಲ್ಲಬಹುದು ಅಂತ. ಮತ್ತೊಂದು ಕಡೆ ಎಚ್.ಸಿ. ಮಹದೇವಪ್ಪ, ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಎಸ್.ಸಿ. ಮೀಸಲು ಕ್ಷೇತ್ರ ಅದು. ಅಲ್ಲಿ ಎಚ್.ಸಿ. ಮಹದೇವಪ್ಪನವರು ಏನಾದರೂ ನಿಂತ್ಕೊಂಡ್ರೆ ಗೆಲ್ಲುವ ಚಾನ್ಸಸ್ ಜಾಸ್ತಿ ಇದೆ ಅನ್ನೋದು. ಅದೇ ರೀತಿಯಾಗಿ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಬಂದರೆ ಕೆ.ಎಚ್. ಮುನಿಯಪ್ಪ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಹೀಗೆ ಸಚಿವರು ಸ್ಪರ್ಧೆ ಮಾಡಿದ್ರೆ ಗೆಲ್ಲುವ ಸಾಧ್ಯತೆ ಹೆಚ್ಚಿದೆ. ಅವರ ಇಮೇಜು ಇರಬಹುದು. ಈಗಾಗಲೇ ಸಚಿವರಾಗಿ ಒಂದಿಷ್ಟು ಸಂಪನ್ಮೂಲ ಕ್ರೋಢೀಕರಣ ಜೊತೆಗೆ ಒಂದಿಷ್ಟು ಕೆಲಸಗಳನ್ನು ಮಾಡಿರ್ತಾರೆ, ಪ್ರಭಾವ ಕೂಡ ಹೊಂದಿರ್ತಾರೆ ಆ ಜಿಲ್ಲೆಗಳಲ್ಲಿ. ಅವರನ್ನು ಲೋಕಸಭಾ ಚುನಾವಣಾ ಅಖಾಡಕ್ಕೆ ಇಳಿಸಿದ್ರೆ ಗೆಲ್ಲುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೀಗಾಗಿ ಸಚಿವರು ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ನಾಯಕರು ಒತ್ತಡವನ್ನು ಹೇರ್ತಾನೆ ಇದ್ದಾರೆ. ಆದರೆ ಸಚಿವರು ಮಾತ್ರ ಹಿಂದೇಟನ್ನು ಹಾಕ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ನಾವು ಸ್ಪರ್ಧೆ ಮಾಡಲ್ಲ, ಮೊನ್ನೆ ಅಷ್ಟೇ ಅಸೆಂಬ್ಲಿಯಲ್ಲಿ ನಾವು ಚುನಾವಣೆ ಗೆದ್ದಿರುವಂಥದ್ದು, ಈಗ ಸ್ಪರ್ಧೆ ಮಾಡಿದ್ರೆ ಹೇಗಿರುತ್ತೆ ಹೇಳಿ? ನಿಮಗೇನು ಕ್ಷೇತ್ರವನ್ನು ಗೆಲ್ಲಿಸ್ಬೇಕಲ್ವಾ? ನಮ್ಮ ಕುಟುಂಬಕ್ಕೆ ಅಥವಾ ನಾವು ಹೇಳಿದಂತಹ ಅಭ್ಯರ್ಥಿಗೆ ಟಿಕೆಟ್ ಕೊಡಿ, ನಾವು ಗೆಲ್ಸ್ಕೊಂಡ್ಬರ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ಇದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಕೂಡ ಕಾದು ನೋಡುವ ತಂತ್ರಗಾರಿಕೆಗೆ ಮುಂದಾಗಿರುವಂಥದ್ದು ಕಾಂಗ್ರೆಸ್ ನಾಯಕರು. ಒಂದು